ದೃಷ್ಟಿ ಬೊಟ್ಟು ನನ್ನ ಮಿಸ್ ಮಾಡ್ಕೋತಿದ್ಯಾ ಯಜಮಾಂತಿ? ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಿ. ನಂಗೆ ಗೊತ್ತಿತ್ತು ಯಜಮಾಂತಿ, ತುಂಬ ಹೊತ್ತು ಫೋನು ಮೆಸೇಜ್ ಅಂತ ಮಾಡೋಕ್ಕಾಗಲ್ಲ. ಅದಕ್ಕೆ ಲೆಟರ್ನ ಬರೆದಿಟ್ಟು ಹೋಗ್ತಾ ಇದ್ದೀನಿ. ನನ್ನೇ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಯಜಮಾಂತಿ. ನಾನು ಅಷ್ಟೇ ರೀ, ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಯಜಮಾಂತಿ, ನಾನು ತಿಂಡಿ ತಿನ್ನೋ ಇಲ್ವೋ, ಊಟ ಮಾಡಿದ್ನೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಹೌದು. ಮತ್ತೆ ಬರೀ ಅದಲ್ಲ, ಇದ್ರು ತಗೊಳ್ಳಿ. ಇದೂನಾ? ಸಡ್ಲ ಹಾಕಂಗಿದ್ನ ಕೊಡಕ್ಕೆ ನಾಚಿಕೆ ಅಂತೆ, ಅದಕ್ಕೆ ನನ್ ಕೈ ಕೊಟ್ರು. ಏ ಬಬ್ಲು, ಬಬ್ಲು ನಿಂತ್ಕೋ. ಓ, ಇದಕ್ಕೆ ನಾನು ನಿನ್ನನ್ನು ಅವಾಯ್ಡ್ ಮಾಡಿದ್ದು, ನನ್ನ ಪ್ರೀತಿಗೆ ನೋ ಅಂತ ಹೇಳಿದ್ದು. ಫ್ಲರ್ಟ್ ಮಾಡಕ್ಕೆ ಬಂದವನಿಗೆ ಫ್ಲ್ಯಾಟಾಗಿ ಮಲಗಿಸ್ಬಿಟ್ಟೆ. ವಜ್ರಂಗಿ ಬರೀ ಫ್ರೆಂಡ್ ಅಂತ ನನ್ನ ಹತ್ರ ಕಟ್ಟುಕತೆ ಹೇಳಿ ನನ್ನ ಪ್ರೀತಿಲಿ ಬೀಳಿಸ್ಕೊಂಡು ನಾನಿಂದ ಅಲಿಯೋಗಿ ಮಾಡಿ ಈಗ ನಿನ್ನ ಜೊತೆ ಚಕ್ಕಂದ ಆಡ್ತಿದ್ಯಾ? ಸಾರಿ ಬಜ್ರಂಗಿ, ಇನ್ಮೇಲೆ ಯಾವತ್ತು ನಾನು ನಿನ್ನ ಮತ್ತೆ ಬ್ರೋ ಮಧ್ಯ ನಾನು ಬರಲ್ಲ. ನಿನ್ ಫೋನ್ ಇಸ್ಕೊಂಡು ಸೈಲೆಂಟ್ಗೂ ಹಾಕಲ್ಲ. ಸಾರಿ ಬಜ್ರಂಗಿ, ಪ್ಲೀಸ್ ಬಜ್ರಂಗಿ, ಬೇಜಾರು ಮಾಡ್ಕೋಬೇಡ. ನೋಡು, ನಿನ್ ಕೆಲ್ಸ ಇದ್ದಾಗ ಬ್ರೋ ಜೊತೆ ನೀನ್ ಇರ್ಬೇಕು ಅಂದಾಗ ನಾನ್ ಯಾವತ್ತೂ ನಿನ್ನ ನನ್ ಜೊತೆ ಇರು ಅಂತ ನಾನು ಕರೆಯಲ್ಲ, ಓಕೆನಾ? ಇನ್ನು ಕೋಪನಾ? ಕೋಪ ಅಲ್ಲ, ನೀನು ನಿಜವಾಗ್ಲೂ ಅದೇ ನೇತ್ರನ ಅಂತ ನಂಗೆ ಕನ್ಫ್ಯೂಷನ್. ಯಾಕೆ, ಏನಾಯ್ತು? ಏನಿಲ್ಲ, ನಾನು ದತ್ತ ನನಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮುಂಚೆಲ್ಲ ಜಗಳ ಮಾಡ್ತಾ ಇದ್ದೆ. ಇವಾಗಲೂ ಕೂಡ ಜಗಳ ಮಾಡ್ತೀಯ ಅಂತ ಅನ್ಕೊಂಡೆ. ಆದ್ರೆ ನೀನು ಬಜ್ರಂಗಿ, ಎಲ್ಲ ನಿನ್ಗೋಸ್ಕರನೇ. ನನ್ ಬಜ್ರಂಗಿ ನೋವಲ್ಲಿರೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಅವನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಮುಖದಲ್ಲಿ ನಗು ತುಂಬ್ಕೊಂಡಿರ್ಬೇಕು. ಅದಕ್ ನೀನು ಬ್ರೋಗೆ ಇಂಪಾರ್ಟೆನ್ಸ್ ಕೊಟ್ರು ನನ್ಗೇನು ಬೇಜಾರಿಲ್ಲ. ಆದ್ರೆ ಆದ್ರೆ ಅದು ಏನ್ ನೇತ್ರ? ನೀನ್ ಬ್ರೋಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯೋ ಅಷ್ಟೇ ಇಂಪಾರ್ಟೆನ್ಸ್ನ ನಮ್ ರಿಲೇಶನ್ಶಿಪ್ಗೂ ಕೊಡ್ಬೇಕು. ನಮ್ ಇಬ್ರು ಮಧ್ಯೆ ಯಾರೇ ಬಂದ್ರು ನೀನ್ ನಮ್ ಪ್ರೀತಿನ ಮರಿಬಾರ್ದು. ಹೇಮಾ, ಹೇಮಾ, ಎಲ್ಲೋ ಇವಳು ಇನ್ನೂ ಬಂದಿಲ್ವಾ? ನನ್ನ ಇಲ್ಲಿ ಬರೋದಕ್ಕೆ ಹೇಳಿ ಇವಳು ಮಾತ್ರ ಬಂದಿಲ್ಲ, ಯಾವಾಗ್ಲೂ ಲೇಟು. ಹೇಮಾ, ಹೇಮಾ, ಪಾರ್ಕಿಂಗ್ ಏರಿಯಾಗೆ ಯಾಕೆ ಬಂದ್ಲು? ಹೇಮಾ, ಯಾರದು? ಯಾರದು?
ಬಾಗಿಲು ತೆಗಿರಿ. ಹೇಮಾ, ಹೇಮಾ, ಏನ್ ತಮಾಷೆ ಮಾಡ್ತಿದ್ದೀರಾ? ಹೇಮಾ, ಬಾಗಿಲು ತೆಗಿ ಹೇಮಾ. ನೋಡಿ, ಇದು ಹುಡುಗಾಟ ಅಲ್ಲ. ಬಾಗಿಲು ತೆಗಿರಿ. ಯಾರದು? ಇವಾಗ ಅರ್ಥ ಆಯ್ತು. ಎಲ್ಲ ಕಿಶೋರ್ ಕೆಲ್ಸನಾ? ಕಿಶೋರ್, ಬಾಗಿಲು ತೆಗಿ. ನನ್ ಪೇಷನ್ಸ್ ಟೆಸ್ಟ್ ಮಾಡ್ಬೇಡ. ನನ್ ಕೋಪ ಮಿತಿ ಮೀರಿದ್ರೆ ಗಂಡ ಅಂತ ನೋಡಲ್ಲ. ಕಿಶೋರ್, ನೋಡು, ಕತ್ತಿ ಮೇಲೆ ನಡೆಯೋ ಸಾಹಸ ಮಾಡ್ಬೇಡ. ರಕ್ತ ಹರಿಯೋದು ನಿಂದೆ. ಕಿಶೋರ್, ಛೆ. ಇದೇನ್ ಮನುಷ್ಯರೋ ಜಾಗನ? ಎಷ್ಟು ಧೂಳಿದೆ ಇಲ್ಲಿ. ಎಷ್ಟು ವರ್ಷ ಆಗಿದೆಯೋ ಇಲ್ಲಿ ಕ್ಲೀನ್ ಮಾಡಿ. ಥು. ಏನ್ ಮಾಡ್ಲಿ ನಾನೀಗ? ಛೇ, ಸುಳ್ಳು ಬೇರೆ. ಪ್ಲೀಸ್ ಯಾರಾದ್ರೂ ಇದ್ರೆ ಬಾಗಿಲು ತೆಗೀರಿ. ಏನು ಮಾಡ್ದೆ? ರಾಜ, ಇನ್ಕಂಪ್ಲೀಟ್ ಮಿಷನ್ ಕಂಪ್ಲೀಟ್ ಆಯ್ತು ಕಣು. ಕಂಪ್ಲೀಟ್ ಆಯ್ತು. ಅಮ್ಮ, ನಿಮ್ಗೇನ್ ಕೊಡ್ಲಿ? ಜೀರಿಗೆ ಕಷಾಯ ಕೊಡ್ಲಾ, ಇಲ್ಲಾಂದ್ರೆ ರಾಗಿ ಗಂಜಿ ಮಾಡ್ಲಾ? ಸದ್ಯಕ್ಕೆ ನನ್ಗೇನು ಬೇಡ, ಆದ್ರೆ ನಾನ್ ನಿನ್ಗೇನೋ ಕೊಡ್ಬೇಕು. ಮತ್ತೇನಮ್ಮ? ಮೊನ್ನೆ ತಾನೇ ಬಂಗಾರದ ಸರ ಕೊಟ್ರಿ. ಈಗ ಅದಕ್ಕಿಂತ ಬೆಲೆ ಬಾಳೋದನ್ನ ಕೊಡ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಅದನ್ನ ಹೊರೋ ಶಕ್ತಿ ನನ್ಗಿಲ್ಲಮ್ಮ. ಅದನ್ನ ನೀನೇ ಹೊರಬೇಕು, ಅದು ನಿನಗೇ ಸೇರ್ಬೇಕು. ಅಮ್ಮ ಬೇಡಮ್ಮ, ನಿಮ್ದಮ್ಮಯ್ಯ. ಬೇಡವಾ? ಸರಿ, ಆದ್ರೆ ಇದು ನಿನ್ ಗಂಡನ್ ಲೆಟ್ರು, ನಿನಗಲ್ದೆ ಯಾರು ಕೊಡ್ಲಿ? ಅಯ್ಯೋ, ಅವ್ರ ಲೆಟ್ರ? ಅಮ್ಮ ಅದು ನಿನಗ್ ಬೇಡ ಅಂದ್ಯಲ್ಲ, ಬಿಡು. ಅಮ್ಮ ಅದು ಅದು ಬೇಕಾ?
ಅದು ಅಮ್ಮ, ಅವರು ನಿಮ್ಮ ಹತ್ರ ಪತ್ರ ಕೊಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದರಲ್ಲೇ ಗೊತ್ತಾಗತ್ತೆ ನೋಡು ನಿನ್ ಗಂಡ ನಿನ್ನೆಷ್ಟು ಪ್ರೀತಿಸ್ತಾನೆ ಅಂತ. ನಿನ್ ಗಂಡನ್ ಪ್ರೀತಿ ಹೇಗೆ ಗೊತ್ತಾ ದೃಷ್ಟಿ? ಒಂಥರ ಹೂವಿನ ಪರಿಮಳ ಇದ್ದ ಹಾಗೆ. ಇರೋದ್ ಗೊತ್ತಾಗಲ್ಲ, ಕಣ್ಣಿಗೂ ಕಾಣಲ್ಲ, ಹಿಡಿಯೋದಕ್ಕೂ ಸಿಕ್ಕಲ್ಲ, ಆದ್ರೆ ಅನುಭವ ಮಾತ್ರ ಆಗತ್ತೆ. ಅಮ್ಮ, ಅವ್ರ ಪ್ರೀತಿನ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ನಿಜವಾಗ್ಲೂ ಚೆನ್ನಾಗಿ ಹೇಳಿದ್ನಾ? 100ಕ್ಕೆ 100 ಆದ್ರೂ ನಿಮ್ ಕೈಲಿ ಪತ್ರ ಕೊಟ್ಟು ಹೋದ್ರಲ್ಲ ಅವರು. ಹಾ, ನನ್ ಹೆಂಡತಿ ಸಾಯಂಕಾಲ ದೇವ್ರಿಗೆ ದೀಪ ಹಚ್ತಾಳೆ, ಆ ಹೊತ್ತಲ್ಲೇ ಕೊಡಿ ಅಂತ ಹೇಳ್ದ. ದೃಷ್ಟಿ, ನನ್ ದತ್ತ ಒಳ್ಳೆ ಮಗ, ಒಳ್ಳೆ ತಮ್ಮ, ಒಳ್ಳೆ ಅಣ್ಣ ಅನ್ನೋದು ಗೊತ್ತಿತ್ತು. ಆದ್ರೆ ಈಗ ಗೊತ್ತಾಗ್ತಿದೆ ಅವನು ಒಳ್ಳೆ ಗಂಡ ಕೂಡ ಹೌದು ಅಂತ. ತಾಯಿಗೆ ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಹೇಳು? ನಿಮ್ ಪ್ರೀತಿ ಯಾವಾಗ್ಲೂ ಹೀಗೇ ಇರ್ಲಿ. ಈ ಬಬ್ಲು, ನೀನ್ ಮಾಡ್ತಿರೋದ್ ಸರಿ ಇಲ್ಲ ಕಣೋ. ಅವ್ರು ನೀನ್ ಅಮ್ಮ ಕಣೋ, ಅವ್ರನ್ನ ಯಾಕೆ ಈ ತರ ಕೂಡ ಆಗದೆ? ಅಮ್ಮನೇ ಹೇಳ್ತಿದ್ರು ಕಣೋ, ಏನಾದ್ರು ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಬರುತ್ತೆ ಅಂತ. ಅದಕ್ಕೆ ನಾನು ಪನಿಷ್ಮೆಂಟ್ ಕೊಟ್ಟೆ. ಈಗ ಅವ್ರೇನೋ ತಪ್ಪು ಮಾಡಿದ್ರು. ನಾನು ನಿನ್ನ ಮನೆ ಕರ್ಕೊಂಬಂದ್ರೆ ಆಚೆ ಆಗೋ ಅಂತ ಭಯ ತಪ್ಪು ತಾನೆ? ನಿನಗೆ ಅವಮಾನ ಮಾಡೋದು ತಪ್ಪು ತಾನೆ? ಆದ್ರೂ ಬಬ್ಲು, ನೀನ್ ಕೂಡಾಕೋದ್ ಸರಿಯಲ್ಲ ಕಣೋ. ನೋಡ್ ರಾಜ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಮ್ಮಮ್ಮ ಸಿಕ್ಕಾಪಟ್ಟೆ ಡೇಂಜರಸ್ಸು. ಈಗ ಲಾಕ್ ಮಾಡಿದೀನಿ, ಬಾಗಿಲು ತೆಗಿಯಕ್ ಹೋಗಿದ್ರೆ ಸಿಕ್ಕಾಕೋತೀವಿ. ನಾವ್ ಸಿಕ್ಕಾಕೊಂಡ್ರೆ ಅಮ್ಮ ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಕೊಡ್ತಾರೆ. ಪ್ಲೀಸ್ ಯಾರಾದ್ರೂ ಇದ್ರೆ ಡೋರ್ ಓಪನ್ ಮಾಡಿ. ಇದು ಬೇರೆ ಇಲ್ಲಪ್ಪ, ಏನ್ ಬೇಕಾದ್ರೂ ಶಿಕ್ಷೆ ಆಗ್ಲಿ, ನಾನು ಚಿಕ್ಕಮ್ಮವ್ರು ಬಿಡ್ಸ್ಕೊಂಡ್ ಬರ್ತೀನಿ. ರಾಜ ನಿಂತ್ಕೋ, ಅಮ್ಮ ಇಲ್ಲೇ ಬೆಳಿಗ್ಗೆ ತನಕ ಇರ್ಲಿ. ಅವ್ರೇನಾದ್ರೂ ಆಚೆ ಬಂದ್ರೆ ನಿಮ್ಗೆ ಆಮೇಲೆ ದೃಷ್ಟಿ ಅದಕ್ಕೆ ತೊಂದ್ರೆ ಕೊಡ್ತಾರೆ. ಬಾಡ ಕಣೋ, ಇಲ್ಲಿ ಏನಂದ್ರು ಇರೋದ್ ಕಷ್ಟ. ಅದು ಬೇರೆ ಇಲಿಗಳ ಕಾಟ ಜಾಸ್ತಿ ಇದೆ. ಏನೇ ಆದ್ರೂ ಅವ್ರು ನಿಮ್ಮಮ್ಮ ಅಲ್ವೇನೋ? ನೋಡು, ಮಕ್ಳಂದ್ರೆ ತರಲೆ ಮಾಡ್ತಿರ್ಬೇಕು. ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ಬಾ ನಾವ್ ಹೋಗೋಣ. ಈಗ ಬಾ ನನ್ ಜೊತೆ. ಬಬ್ಲು, ರಾಜ, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ?
ರೀ, ಇವತ್ತು ನೀವು ನನ್ನ ಜೊತೆಗಿಲ್ಲದೆ ಇದ್ರು ನನ್ನ ಜೊತೆಗೆ ಇದ್ದಾಗ ಅನಿಸ್ತಿತ್ತು. ನಾನು ನಿಮ್ಮನ್ನ ಮಿಸ್ ಮಾಡ್ಕೋತಿದ್ರು ಕೂಡ ಒಂದು ಕ್ಷಣನೂ ನಾನು ನಿಮ್ಮಿಂದ ದೂರ ಇದ್ದೀನಿ ಅಂತ ಅನಿಸ್ಲೇ ಇಲ್ಲ ರೀ. ನನ್ನ ಉಸಿರೇ ನೀವಾಗಿರುವಾಗ ನಾನು ಬಿಡೋ ಉಸಿರಲ್ಲೂ ನೀವೇ ಕಾಣ್ತಿದ್ದೀರಾ ಅಲ್ವಾ? ಹಾಯ್ ಯಜಮಾಂತಿ, ದಿನ ಮುಗಿಯೋದಕ್ಕೆ ಬಂತು. ಕೆಲಸ ಮಾಡಿ ತುಂಬ ಸುಸ್ತಾಯ್ತಾ ಅಥವಾ ನನ್ನ ಬಗ್ಗೆ ಯೋಚನೆ ಮಾಡಿ ಸುಸ್ತಾಯ್ತಾ? ನಾನು ಮಾಡಿದ ಕೆಲಸಕ್ಕಿಂತ ನೀವು ಎಲ್ಲಿದ್ದೀರೋ, ಹೇಗಿದ್ದೀರೋ, ಏನು ಮಾಡ್ತಿದ್ದೀರೋ, ಊಟ ತಿಂಡಿನೂ ಮಾಡಿದ್ರೋ ಇಲ್ವೋ ಅನ್ನೋ ಯೋಚನೆನೇ ನನಗೆ ಸುಸ್ತು ಮಾಡ್ತಿದ್ದಾರೆ. ಈಗ ಸ್ಪೆಷಲ್ ಆಗಿ ನನ್ನ ನೆನಪಾಗಿರುತ್ತೆ ಅಲ್ವಾ? ಹೌದು ರೀ, ರಾತ್ರಿ ನಿಮ್ಗೆ ಊಟ ಕೊಟ್ಟು ನೀವು ತಿಂದಿದ್ದ ತಟ್ಟೆನ ತೆಗೆದಿಟ್ಟು ಸದ್ಯ ನನ್ನ ಗಂಡ ತೃಪ್ತಿಯಾಗಿ ಊಟ ಮಾಡಿದ್ರಲ್ಲ ಅಂತ ರೂಮಿಗೆ ಬಂದು ನಿಮ್ಗೆ ಹಾಸ್ ಕೊಡೋದ್ರಲ್ಲಿ ಇರೋ ಖುಷಿ ಇವತ್ತು ಕಳ್ಕೊಂಬಿಟ್ನಲ್ಲ ಅಂತ ದುಃಖ ಆಗ್ತಿದೆ ರೀ. ಬೇಜಾರು ಮಾಡ್ಕೋಬೇಡ ಯಜಮಾಂತಿ, ನಾಳೆ ಒಂದೇ ದಿನ ಅಲ್ವಾ, ಬಂದ್ಬಿಡ್ತೀನಿ. ನನ್ನ ಮನ್ಸಲ್ಲಿ ಏನೇನು ಪ್ರಶ್ನೆ ಇದೆಯೋ ಅದಕ್ಕೆ ಉತ್ತರ ಈ ನಿಮ್ಮ ಪತ್ರ ಕೊಡ್ತಿದೆ ರೀ. ನಾನು ದೂರ ಇದ್ರೂ ಜೊತೆಲೇ ಇದ್ದೀನಂತ ಅನ್ಸ್ಬೇಕಿತ್ತಲ್ವಾ? ನನ್ನ ಮನ್ಸಿನ ಮಾತೆ ಹೇಳಿದ್ರಿ ನೋಡಿ ನೀವು. ಆದ್ರೂ ರೀ, ನಂಗೊಂದು ಅನುಮಾನ. ಬೆಳಗ್ಗೆ ಈ ಚಾಪೆ ದಿಂಬನ್ನ ನಾನೇ ತೆಗೆದಿಟ್ಟಿದ್ದೆ. ಆಗಿಲ್ದೇ ಇರೋ ಲೆಟರ್ ಇವಾಗ ಹೇಗೆ ಬಂತು? ನೀನು ರಾತ್ರಿ ಬಂದು ಹಾಸಿಗೆ ಹಾಸೋದಕ್ಕೆ ಚಾಪೆ ತಗೋತೀಯ ಅಂತ ಗೊತ್ತಿತ್ತು. ಅದಕ್ಕೆ ಸರಳಂಗೆ ಹೇಳಿದ್ದೆ ಚಾಪೆ ಒಳಗೆ ಲೆಟರ್ನ ಇಡು ಅಂತ. ಕೆಳಗಡೆ ಮಲಗಬೇಡ ಯಜಮಾಂತಿ, ಸಿಕ್ಕಾಪಟ್ಟೆ ಮಳೆ ಇದೆ, ಹಾಗೆ ಚಳಿನೂ ಇದೆ. ತುಂಬ ಹೊತ್ಕೊಂಡು ಮಂಚದ ಮೇಲೆ ಮಲ್ಕೋ. ಗುಡ್ ನೈಟ್ ಯಜಮಾಂತಿ. ಐ ಮಿಸ್ ಯು. ಬಬ್ಲು, ಯಾಕೆ ಒಬ್ರೊಬ್ರು ಮುಖ ನೋಡ್ಕೋತಾ ಇದ್ದೀರಾ? ಇಷ್ಟೊತ್ತಲ್ಲಿ ಇಲ್ಲಿ ಏನ್ ಮಾಡ್ತಿದ್ದೀರಾ? ಮೆಸ್ರೆ, ಅದು 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 ಅಂದ್ರೆ ಏನಿಲ್ಲ, ಸುಮ್ಮನೆ ಆಟ ಆಡ್ತಿದ್ವಿ ಅಷ್ಟೇ. ಕತ್ಲಲ್ವಾ, ಇಲ್ಲಿಗೆ ಯಾರು ಬರಲ್ಲ, ಅದಕ್ಕೆ ಇಲ್ಲಿಂದ ಸರಿ ಇಲ್ಲ, ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದೆ. ಕರೆಕ್ಟ್ ಆಗಿ ಹೇಳ್ತಿದ್ಯಾ? ಹೌದಪ್ಪ, ರಾಜನು ಕೇಳು. ರಾಜ, ಅವನು ಹೇಳ್ತಿರೋದು ಸರಿನಾ? ಹಾ ಹಾ ಹೂವಪ್ಪ, ಕರೆಕ್ಟ್ ಆಗಿ ಹೇಳ್ತಿದ್ದೀನಿ. ರಾಜ ಬಾ. ಬಬ್ಲು, ಒಂದ್ ನಿಮಿಷ.
ನೋಡು, ಆಟ ಆಡಿದ್ ಸಾಕು, ಮನೆಗೆ ಹೋಗಿ ಮಲ್ಕೋ. ರಾಜ, ನಿನಗೆ ಮೊದಲೇ ಹುಷಾರಿಲ್ಲ, ಮನೆಗೆ ಹೋಗಿ ರೆಸ್ಟ್ ಮಾಡು. ಸರಿ ಮಿಸ್ಟ್ರೆ. ಹೋಗಿ. ಕೇಳಿಸ್ತಾ ಇಲ್ವಾ ಅಥವಾ ಕೇಳಿಸಲು ಸುಮ್ಮನೆ ಇದಾರ? ಚಿಕ್ಕಮ್ಮವ್ರು ಒಳಗಡೆ ಅದು ಹೇಗಿದಾರೋ ಏನೋ. ಮೊದ್ಲೇ ಇಲಿಗಳ ಕಾಟ ಜಾಸ್ತಿ ಅಲ್ಲಿ. ಅವ್ರ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಪಾಪ ಅನ್ನಿಸ್ತಿದೆ. ಅವ್ರಲ್ಲಿ ನಿದ್ರೆ ಮಾಡಿರೋಂಗ್ ಕಾಣ್ಸಲ್ಲ. ಮೊದ್ಲು ಬಾಗಿಲು ತೆಗಿಬೇಕು. ಬಾಗಿಲು ತೆಗ್ದ ತಕ್ಷಣ ಸಿಕ್ಕಾಕೊಂಡ್ಬಿಟ್ರೆ? ಇಲ್ಲ, ಬಾಗಿಲು ತೆಗ್ದ್ಬಿಟ್ಟು ಬೇಗ ಹೊಡೋಗ್ಬಿಡ್ತೀನಿ, ಏನಾಗಲ್ಲ. ಅಲ್ಲ, ಒಂದ್ ವೇಳೆ ಸಿಕ್ಕಾಕೊಂಡ್ರೆ ನಾನೇ ಕೂಡಾಕಿದ್ದು ಅಂತ ಅನ್ಕೊಂಡ್ಬಿಡ್ತಾರೆ. ಏನ್ ಮಾಡ್ಲಿ, ವಾಪಸ್ ಹೋಗ್ಬಿಡ್ಲಾ? ಇಲ್ಲ, ಅದೇನ್ ಬೇಕಾದ್ರೂ ಆಗ್ಲಿ, ಬಾಗಿಲು ತೆಗ್ದ್ಬಿಟ್ಟೆ ಓಡೋಗ್ತೀನಿ. ನೀನಲ್ಲ ಇಲ್ಲಿ ಕೂಡಾಕಿದ್ದು ನನ್ನ? ಅವರೇ, ನಾನು ಅಷ್ಟು ಕೊಬ್ಬು ನಿಂಗೆ? ಮನೇಲಿ ಆಟ ಆಡ್ಬೇಡಿ ಅಂತ ಬೈದಿದ್ದಕ್ಕೆ ನನ್ನ ನೀನ್ ಕೂಡ ಹಾಕ್ತೀಯಾ? ಇಲ್ಲ ಅವರೇ. ಮಾಡ್ತೀನಿ ಬಾ, ಇವತ್ ಏನ್ ಮಾಡ್ತೀನಿ ನೋಡೋ ನಿನ್ನ. ಚಿಕ್ಕಮ್ಮರೇ, ಬಿಟ್ಬಿಡಿ ಚಿಕ್ಕಮ್ಮರೇ, ತಪ್ಪಾಯ್ತು ಚಿಕ್ಕಮ್ಮರೇ. ದಮ್ಮಯ್ಯ ಅಂತೀನಿ ಚಿಕ್ಕಮ್ಮರೇ, ಬಿಟ್ಬಿಡಿ. ತಪ್ಪಾಯ್ತಾ? ಇವತ್ತಿನ ದಿನ ನಿನ್ ಜೀವನ ಪರ್ಯಂತ ಮರಿಬಾರ್ದು. ಹಾಗ್ ಮಾಡ್ತೀನಿ ಬಾ. ಚಿಕ್ಕಮ್ಮರೇ, ನಡಿ ಬಾರೋ. ಚಿಕ್ಕಮ್ಮರೇ. ನಿಂತ್ಕೋ. ದೃಷ್ಟಿ ಎಲ್ಲಿದ್ಯಾ? ದೃಷ್ಟಿ, ನಿನ್ಗೆ ಮಾಡ್ತೀನಿ ಇರು. ಚಿಕ್ಕಮ್ಮರೇ, ದೃಷ್ಟಿ ಬಾರೆ. ದೃಷ್ಟಿ, ಚಿಕ್ಕಮ್ಮರೇ, ಬಿಟ್ಬಿಡಿ ಚಿಕ್ಕಮ್ಮರೇ, ನಿಮ್ ದಮ್ಮಯ್ಯ ಅಂತೀನಿ. ಏನ್ ಮಾಡ್ತಿದ್ದೀರಾ ನೀವು? ನಿನ್ ಕಂತ್ರಿ ಬುದ್ಧಿನ ನಿನ್ ತಮ್ಮಂಗೋ ಹೇಳ್ಕೊಟ್ಯಾ? ನಿನ್ ವಂಶನೇ ಹಾಳು ಮಾಡೋ ವಂಶನ ಏನು? ನನ್ ಕುಟುಂಬದ ಬಗ್ಗೆ ಮಾತಾಡ್ಬೇಡಿ. ಹಾಗೆ ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಟೈಮ್ ಇನ್ನು 5:30. ಮಲ್ಗಿರೋರು ಮಲ್ಗೆ ಇದ್ದಾರೆ. ಹೇ ಇಡಿಯಟ್, ಬೇರೆಯವ್ರು ಮಲ್ಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ಇಷ್ಟೊತ್ತು ನಿನ್ ತಮ್ಮನ್ ದೆಸೆಯಿಂದ ನಾನು ಪಾರ್ಕಿಂಗ್ ಅಲ್ಲೇ ಲಾಕ್ ಆಗಿದ್ದೆ. ಇಡೀ ರಾತ್ರಿ ಆ ಕತ್ಲೆ ಕೋಣೆಲೆ ಕಳ್ದಿದ್ದೀನಿ. ಇದಕ್ಕೇನ್ ಹೇಳ್ತೀಯಾ? ರಾಜ, ಚಿಕ್ಕಮ್ಮವ್ರು ಏನೋ ಹೇಳ್ತಿದ್ದಾರೆ, ಅದ್ ನಿಜಾನಾ? ಏನಾಯ್ತು ಅಂದ್ರೆ ಅವನನ್ನ ಏನೇ ಕೇಳ್ತೀಯಾ? ನಾನ್ ಹೇಳ್ತೀನಿ ಕೇಳು. ನಿನ್ ಇಡೀ ಕುಟುಂಬ ಜಿಗಣೆ ವಂಶದ್ದು. ಎಲ್ರು ರಕ್ತ ಹೀರಕ್ಕೆ ನಿಂತಿದ್ದೀರಾ ನೀವು. ಯಾವತ್ತು ನಿಮ್ ದರಿದ್ರ ಫ್ಯಾಮಿಲಿ ಇಲ್ಲಿ ಬಂದು ಒಕ್ಕರ್ಸ್ಕೊತೋ ಅವತ್ತಿಂದ ನಮ್ ಫ್ಯಾಮಿಲಿಲಿ ನಡಿಬಾರ್ದ ಘಟನೆಗಳೆಲ್ಲ ನಡೀತಾ ಇದೆ. ನಮ್ ಜೀವನನೇ ನರ್ಕ ಆಗ್ತಿದೆ. ಹಾಳಾದ್ ನಿಮ್ ಫ್ಯಾಮಿಲಿಯಿಂದ. ಚಿಕ್ಕಮ್ಮವ್ರೆ, ನನ್ ಕುಟುಂಬದ ಬಗ್ಗೆ ಮಾತಾಡ್ಬೇಡಿ. ಇಷ್ಟಕ್ಕೂ ರಾಜ ಅಲ್ಲಿ ನಿಮ್ಮನ್ನ ಕೂಡ್ ಹಾಕಿದ್ದ ಅನ್ನೋದಕ್ಕೆ ಸಾಕ್ಷಿ ಏನಿದೆ ನಿಮ್ ಹತ್ರ? ನನ್ ತಮ್ಮನ ಮೇಲಿನ ಕೋಪಕ್ಕೆ ನೀವು ಸುಳ್ಳು ಹೇಳ್ತಿರ್ಬೋದಲ್ಲ.
ಶಾಬಾಷ್, ಸರಿಯಾಗಿ ಹೇಳ್ದೆ ಕಣೆ. ನೀನೊಬ್ಳು ದೊಡ್ಡ ಜಡ್ಜು, ಸಾಕ್ಷಿ ಪುರಾವೆ ಇಲ್ದೆ ಏನು ನಂಬೋದೇ ಇಲ್ಲ ಅಲ್ವಾ? ನಿನ್ ತಮ್ಮ ನನ್ನನ್ನು ಅಲ್ಲಿ ಕೂಡ ಹಾಕ್ದೆ ಇದ್ದಿದ್ರೆ ನಾನ್ ಅಲ್ಲಿದ್ದೆ ಅಂತ ಇವನಿಗೆ ಹೇಗೆ ಗೊತ್ತಾಗ್ತಿತ್ತು? ಇಷ್ಟು ಬೆಳಗ್ಗೆ ಪಾರ್ಕಿಂಗ್ ಬಾಗಿಲು ತೆಗೆದಕ್ಕೆ ಇವನ್ ಯಾಕೆ ಬಂದ? ಬಾಗಿಲು ತೆಗಿತಿದ್ದಂಗೆ ಕಳ್ಳನ್ ತರ ಓಡ್ ಹೋಗಕ್ ಹೋದ? ಯಾಕೆ ಕೇಳೋ ಅವ್ನ? ರಾಜ, ಸತ್ಯ ಹೇಳು, ಏನಾಯ್ತು? ನೀನ್ ಇಂಥ ಕೆಲಸ ಮಾಡಲ್ಲ ಅಂತ ನನಗೆ ಗೊತ್ತು. ಏನ್ ನಡೀತು ಅಂತ ಹೇಳು. ಅಕ್ಕ ಕ್ಷಮಿಸ್ಬಿಡಕ್ಕ. ಅದು ಅಮ್ಮ, ಅಮ್ಮ, ರಾಜ ಅಲ್ಲ ನಿನ್ನ ಕೂಡಾಕಿದ್ದು, ನಾನು. ಬಬ್ಲು, ಮುಚ್ಚ ಬಾಯಿ. ಈ ಭಿಕಾರಿಗಳನ್ನ ಸೇವ್ ಮಾಡೋದಿಕ್ಕೆ ತಪ್ಪನ್ನ ನಿನ್ ಮೇಲೆ ಹಾಕೋತಿದ್ಯಾ? ನನ್ನ ಕೂಡ ಹಾಕು ಅಂತ ಹೇಳ್ಕೊಟ್ಟಿದ್ ಇವನೇ ತಾನೆ? ಈ ಹಾಳದವನು ನಿನ್ ತಲೆ ಕೆಡ್ಸಿ ನನ್ನ ಕೂಡ ಹಾಕೋದಕ್ಕೆ ಹೇಳದ್ನ? ಚಿಕ್ಕಮ್ಮೋರೆ, ನನ್ ತಮ್ಮನ್ಗೆ ಅಂಥ ಬುದ್ಧಿ ಇಲ್ಲ. ಏನ್ ನಿನ್ ತಮ್ಮ ದೊಡ್ಡ ಸತ್ಯ ಹರಿಶ್ಚಂದ್ರ? ಸತ್ಯದ ಮಾರ್ಗದಲ್ಲೇ ನಡೀತಾನ ನೋಡು. ಹೌದು, ನನ್ ತಮ್ಮ ಸತ್ಯ ಹರಿಶ್ಚಂದ್ರನೇ. ಅವನು ತಪ್ಪು ಮಾಡಲ್ಲ. ನಿಮ್ ಹಾಗೆ ಯಾರನ್ನು ನೋಯಿಸೋ ಕೆಲಸ ಮಾಡಲ್ಲ ಅವನು. ಏನೇ ಏನೇ ಹೇಳ್ತಿದ್ಯಾ ನೀನು? ನಾನ್ ಯಾರನ್ನೇ ನೋಯಿಸಿದೀನಿ? ಏನೇ ಮಾಡಿದೀನಿ? ಸಾಕ್ ಸುಮ್ನಿರಿ. ಬಿಚ್ಚಿಟ್ರೆ ಊರ್ ತುಂಬಾ ಆಗೋಷ್ಟಿದೆ ನಿಮ್ ಕತೆಗಳು. ನನ್ ಗಂಡ ನಿಮ್ ಸ್ವಂತ ತಮ್ಮನ್ನೇ ಜೈಲ್ಗೆ ಹಾಕ್ಸಿದ ಸತ್ಯ ನನಗ್ ಗೊತ್ತಿಲ್ಲ ಅನ್ಕೊಂಡ್ರ? ದೃಷ್ಟಿ, ನಿಲ್ಸಿ. ಅಯ್ಯಯ್ಯೋ, ಅಮ್ಮ ಇರೋದ್ ನಾನ್ ನೋಡ್ಲೇ ಇಲ್ವಲ್ಲ. ಇಲ್ದೇ ಇದ್ದಿದ್ರೆ ನಾನ್ ಚಿಕ್ಕಮ್ಮವ್ರ ಬಗ್ಗೆ ಹಾಗೆ ಮಾತಾಡ್ತಾನೆ ಇರ್ಲಿಲ್ಲ. ಎಂಥ ಕೆಲಸ ಮಾಡ್ಬಿಟ್ಟೆ ನಾನು. ಅಜ್ಜಿ, ಸಾರಿ ಅಜ್ಜಿ, ಅಮ್ಮನ್ನ ನಾನ್ ಕೂಡ ಹಾಕಿದ್ದು, ರಾಜ ಅಲ್ಲ. ಇದ್ರಲ್ಲಿ ರಾಜನ್ ತಪ್ಪು ಏನೂ ಇಲ್ಲ ಅಜ್ಜಿ. ಅವನು ಅಮ್ಮನ ಈ ರೀತಿ ಕುಡಕದ್ ಬೇಡ ಅಂದ, ಆದ್ರೆ ನಾನೇ ಅವನಿಗೆ ಬಲವಂತ ಮಾಡ್ದೆ. ಯಾಕೆ ಹಾಗೆ ಕೂಡಾಕ್ತೆ? ರಾಜ ಯಾವಾಗ ಮನೆಗ್ ಬಂದ್ರು ಅಮ್ಮ ಅವನಿಗೆ ಆಚೆ ಹೋಗು ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಕೋಪ ಬಂದು ಹಂಗ್ ಮಾಡಿದ್ದೆ. ಬಬ್ಲು, ದೊಡ್ಡವ್ರ ಜೊತೆ ಈ ತರ ಹುಡುಗಾಟ ಮಾಡೋದು ಸರಿಯಲ್ಲ. ಮಕ್ಕಳು ಮಕ್ಕಳಾಗೇ ಇರ್ಬೇಕು. ಅದರಲ್ಲೂ ಹೆತ್ತಮ್ಮನ್ಗೆ ಯಾವತ್ತೂ ಅಯ್ಯೋ ಅನ್ಸ್ಬಾರ್ದು. ಈ ಸಲ ಕ್ಷಮಿಸಿದೀನಿ, ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ಶಿಕ್ಷೆ ಕೊಡ್ತೀನಿ. ಹೋಗು, ನೀನು ಹೋಗಪ್ಪ. ಸರಿ ಅಮ್ಮ. ಎಲ್ಲಿಗೆ ಹೊರಟೆ ದೃಷ್ಟಿ? ನಾನ್ ನಿನಗೆ ಹೋಗು ಅಂತ ಹೇಳೇ ಇಲ್ಲ.
ಶರಾವತಿ, ನಿನ್ನ ಹೆಸರು ತಗೊಂಡ? ಅಮ್ಮ, ರಾಜ ಬಂದು ಡೋರ್ ತೆಗ್ದ, ಅದಕ್ಕೆ ನಾನು ಅವನೇ ಇರ್ಬೋದು ಅಂತ ಅನ್ಕೊಂಡೆ ಅಷ್ಟೆ. ಬಬ್ಲು ತಪ್ಪು ಒಪ್ಕೊಂಡ. ರಾಜ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತು. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ದೃಷ್ಟಿ ಏನ್ ಹೇಳಿದ್ಲು ಅದನ್ನ ನಾನು ಕೇಳಿಸ್ಕೊಂಡೆ. ದೃಷ್ಟಿ, ಶರಾವತಿನೇ ನನ್ನ ಮಗನ ಜೈಲಿಗೆ ಕಳಿಸಿದ್ದು ಅಂತ ಹೇಳಿದ್ಯಲ್ಲ, ಯಾವ ಆಧಾರದ ಮೇಲೆ ಶರು ಮೇಲೆ ಈ ಆರೋಪ ಮಾಡ್ತಿದ್ಯಾ ನೀನು? ಸತ್ಯ, ಬ್ರೋ ಇವತ್ತು ಮನೇಲಿ ಇರ್ಲಿಲ್ಲ. ಇದ್ದಿದ್ರೆ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ನನ್ನೇ ಕಾಯ್ತಾ ಕೂತ್ ಬಿಡ್ತಿದ್ನೇನೋ. ನನ್ ಬಜರಂಗಿ ಜೊತೆ ಇದ್ದೆ ಅಂತ ಹೇಳೋದಕ್ಕೂ ಆಗ್ತಿರ್ಲಿಲ್ಲ, ಬಿಡೋದಕ್ಕೂ. ಸಿಸ್, ನೀನಾ? ನನ್ ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ಯಾಕೆ ಹೆದರ್ಕೊಂಡೆ? ಕಳ್ತನ ಸಿಗ್ಬೀಳುತ್ತೆ ಅಂತನಾ? ವಾಟ್? ಕಳ್ತನ? ನಿನ್ನೆ ರಾತ್ರಿ ಎಲ್ಲಿದ್ದೆ? ಇವಾಗ ಬರ್ತಾ ಇದ್ಯಾ? ಏನ್ ವಿಷಯ? ಅದು ಸಿಸ್, ನಿನ್ನೆ ರಾತ್ರಿ ಫ್ರೆಂಡ್ ಮನೆಗೆ ಹೋಗಿದ್ದೆ. ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಮರ್ತ್ಬಿಟ್ಟೆ. ಇದೆಲ್ಲ ಕತೆನಾ? ತತ್ತಿನ ಮುಂದೆ ಹೇಳು, ನನ್ ಮುಂದೆ ಅಲ್ಲ. ನಿಜ ಹೇಳು, ಎಲ್ಲಿ ಹೋಗಿದ್ದೆ? ಸಿಸ್, ನನ್ ಕತೆ ಹೊಡಿತಾ ಇಲ್ಲ, ನಾನ್ ನಿಜಾನೇ ಹೇಳ್ತಿರೋದು. ನೋಡು ನೇತ್ರ, ನೀನ್ ದಾರಿ ತಪ್ತಾ ಇದೀಯ ಅಂತ ನನ್ಗೆ ಅನಿಸ್ತಾ ಇದೆ. ನೀನ್ ನೋಡಿದ ಆಟ ಅನ್ನೋ ಹಾಗೆ ಮನ್ಸಿಗೆ ಬಂದಿದ್ದೆಲ್ಲ ಕೆಲಸ ಮಾಡ್ಬೇಡ. ಯಾಕೆ ಸಿಸ್ ಅಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನಾನೇನ್ ಮಾಡ್ಬಾರ್ದು ಕೆಲ್ಸ ಏನ್ ಮಾಡಿಲ್ಲ. ಮನೆ ಮರ್ಯಾದೆ ಹೋಗೋ ಕೆಲ್ಸನೂ ನಾನ್ ಮಾಡಲ್ಲ. ತಲೆ ಕೆಡ್ಸ್ಕೋಬೇಡ. ನೇತ್ರ ಪ್ಲೀಸ್ ಸಿಸ್, ನನ್ಗೆ 18 ದಾಟಾಗಿದೆ, ನನಗೂ ಮೆಚೂರಿಟಿ ಇದೆ. ಎಲ್ರು ನನ್ಗೆ ಬುದ್ಧಿ ಹೇಳೋದಕ್ ಬರ್ಬೇಡಿ. ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ ದೃಷ್ಟಿ. ಅಮ್ಮ, ಅದು ನಾನು ಯಾವ ಆರೋಪನೂ ನಿನ್ ಮೇಲೆ ಹಾಕೋಬೇಡ. ಬಾಯ್ ತಪ್ಪಿ ಹೇಳ್ದೆ ಅಂತಾನು ಹೇಳ್ಬೇಡ. ಯಾಕಂದ್ರೆ ಬಾಯ್ ತಪ್ಪಿ ನೀನಿಂತ ಆರೋಪ ಮಾಡೋಳಲ್ಲ. ಸೀದಾ ವಿಷಯಕ್ಕೆ ಬಾ ದೃಷ್ಟಿ. ನೀನು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ದತ್ತನ್ನ ಶರಾವತಿನೇ ಅರೆಸ್ಟ್ ಮಾಡಿಸಿದ್ಲು ಅಂತ ಹೇಳಿದ್ದೆ? ಇವಳು ಹೆದರ್ಕೋತಿದ್ದಾಳೆ ಅಂದ್ರೆ ಇವಳು ಸತ್ಯ ಬಾಯ್ ಬಿಡಲ್ಲ. ಕೇಳಮ್ಮ, ಇವಳ ಅಸಲಿ ಎತ್ತು ಇವಾಗ ಹೊರಗಡೆ ಬರ್ತಿದೆ. ನಮ್ಮ ಮೇಲೆ ಇವಳು ಎಷ್ಟು ದ್ವೇಷ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾಗ್ತಿದ್ಯಲ್ಲ, ಕೇಳು. ನನ್ಗೆ ಯಾರ ಮೇಲೂ ದ್ವೇಷ ಇಲ್ಲ ಅಮ್ಮ. ಚಿಕ್ಕಮ್ಮವ್ರ ವಿರುದ್ಧ ಸಾಕ್ಷಿ ಇಲ್ಲದೆ ನಾನು ಈ ಆರೋಪ ಮಾಡ್ತಿಲ್ಲ. ನನ್ ಗಂಡನ ಚಿಕ್ಕಮ್ಮವರೇ ಅರೆಸ್ಟ್ ಮಾಡಿಸಿದ್ದು ಅಂತ ಹೇಳೋದಿಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಅದಕ್ಕೆ ನಾನು ಹಾಗೆ ಹೇಳ್ದೆ.
ಹೇಳಲ್ಲ ಅನ್ಕೊಂಡ್ರೆ ಹೇಳೇ ಬಿಟ್ಲ ಇವಳು. ಇಷ್ಟೊಂದು ಕೊಬ್ಬ ಇವಳಿಗೆ. ದೃಷ್ಟಿ, ಯಾರೋ ಹೇಳಿದ್ರು ಅಂತ ಆರೋಪ ಮಾಡೋದು ಎಷ್ಟು ಸರಿ? ಬಳ್ಳಾರಿಲಿ ದತ್ತನ್ ಕಂಡ್ರೆ ಆಗದೆ ಇರೋರು ದತ್ತನ್ ಬಗ್ಗೆ 100 ಸುಳ್ಳುಗಳನ್ನ ಹೇಳ್ತಾರೆ. ಅದನ್ನ ಸತ್ಯ ಅಂತ ಹೇಗೆ ಒಪ್ಪಕ್ಕಾಗುತ್ತೆ? ಒಪ್ಪಕ್ಕಾಗುತ್ತಾ ಹೇಳು? ಕರೆಕ್ಟ್ ಅಮ್ಮ, ಕರೆಕ್ಟ್ ಆಗಿ ಹೇಳ್ದೆ. ಯಾರೋ ಏನೋ ಹೇಳಿದ್ರು ಅಂತ ಇವಳು ನನ್ ಬಗ್ಗೆ ಮಾತಾಡ್ತಿದ್ದಾಳೆ. ನಾನು ಮಾತಾಡುವಾಗ ಮಧ್ಯ ಮಾತಾಡ್ಬೇಡ ಶರು. ಯಾರು ಹೇಳಿದ್ರು? ಯಾಕೆ ಹೇಳಿದ್ರು ದೃಷ್ಟಿ? ಅವ್ರು ಹಾಗೆ ಹೇಳೋದಕ್ಕೆ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕು. ಅದನ್ನ ನೀನು ಸಾಬೀತು ಮಾಡ್ಲೇಬೇಕು ದೃಷ್ಟಿ. ಅಮ್ಮ, ಅದು ನಾನು ಮತ್ತೆ ನನ್ನ ಮಗ ದತ್ತ ಬಳ್ಳಾರಿಗೆ ನ್ಯಾಯ ಹೇಳೋರು. ಅಂಥದ್ರಲ್ಲಿ ನಮ್ಮನೇನೆ ಅನ್ಯಾಯ ನಡೀತಿದೆ ಅಂತ ಗೊತ್ತಾದಾಗ ನಾನ್ ಸುಮ್ಮನೆ ಇರೋದು ತಪ್ಪಾಗುತ್ತೆ. ಅದ್ರಲ್ಲೂ ನನ್ನ ಮಗನಿಗೆ ನನ್ನ ಮಗಳೇ ತೊಂದರೆ ಮಾಡಿದಾಳೆ ಅಂತ ಗೊತ್ತಾದ್ಮೇಲೆ ನಾನ್ ಸುಮ್ಮನೆ ಇರೋಕ್ಕಾಗಲ್ಲ. ಇದ್ರ ಬಗ್ಗೆ ಪಂಚಾಯ್ತಿ ಆಗ್ಲೇಬೇಕು. ಶರಾವತಿ, ನಿನ್ಮೇಲ್ ಬಂದಿರೋ ಆರೋಪನ ತಪ್ಪು ಅಂತ ನಿನ್ನನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನೀನ್ ಏನ್ ತಯಾರಿ ಮಾಡ್ಕೋಬೇಕೋ ಅದನ್ನ ಮಾಡ್ಕೋ. ದೃಷ್ಟಿ, ಸಾಕ್ಷಿನ ಕರ್ಸು. ಈ ಮನೇಲೆ ಈ ಕೇಸ್ನ ವಿಚಾರಣೆ ನಡೆಯುತ್ತೆ. ಅಮ್ಮ, ಅದು ಈ ಹಬ್ಬಕ್ಕ ನಿರ್ಧಾರ ಮಾಡಿ ಆಯ್ತು. ಅದನ್ನ ಬದಲಾಯಿಸೋ ಮಾತೇ ಇಲ್ಲ.